ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ನೂತನವಾಗಿ ಆರಂಭಿಸಿರುವ ರಾಮಾಂಜನೇಯ ದಿ ಎಕ್ಸಿಕ್ಯೂಟಿವ್ ಹೋಟೆಲ್ ಮತ್ತು ಉಡುಪಿ ಅಯೋಧ್ಯ ಫುಡ್ ಪ್ಯಾಲೇಸ್ ಇದೇ ನವೆಂಬರ್ 30ರಂದು ಉದ್ಘಾಟನೆಯಾಗ್ತಾ ಇದೆ ಎಂದು ಮಾಲೀಕ ಪ್ರಭಾಕರ್ ಶೆಟ್ಟಿ ತಿಳಿಸಿದರು. ಶನಿವಾರ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹೋಟೆಲ್ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಹಾಗೂ ಉಡುಪಿ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ. ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಮಮಂದಿರ ನಿರ್ಮಾಣದ ಉಸ್ತುವಾರಿ ಗೋಪಾಲ್ ನಾಗರಿಕಟ್ಟೆ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಕ್ಷೇತ್ರದ ರಾಮಮಂದಿರದಲ್ಲಿ ಒಂದು ಹೋಟೆಲ್ ಉದ್ಯಮವನ್ನು ಪ್ರಾರಂಭ ಮಾಡಬೇಕಂತ ಮೊದಲಿನಿಂದಲೂ ನನಗೆ ಸ್ವಲ್ಪ ಕನಸಿದೆ. ಅಯೋಧ್ಯೆಯ ರಾಮನ ಭಕ್ತನಾಗಿರುವಂಥ ನಾನು 3 ವರ್ಷದ ಹಿಂದೆ ಹೋದಾಗ ಅಲ್ಲಿ ಅವ್ಯವಸ್ಥೆ ಇದೆ. ಹೋಟೆಲ್ಲು ಹಾಗೆ ವಸತಿ ಗೃಹ ಬಹಳ ಅನಾನುಕೂಲ ಇದೆ. ಹೀಗಾಗಿ ನಮ್ಮ ದಕ್ಷಿಣ ಭಾರತದ ಜನರಿಗೆ, ಮುಖ್ಯವಾಗಿ ನಮ್ಮ ಕರ್ನಾಟಕದ ಜನತೆಗೆ ಏನಾದರೂ ಒಂದು ಅಲ್ಲಿ ಬಂದು ವಸತಿ ಗೃಹ ಹಾಗೆ ಇಲ್ಲಿಯ ಒಂದು ತಿಂಡಿ ತಿನಿಸುಗಳನ್ನು ನಮ್ಮ ಶೈಲಿ ಹಾಗೆ ಕೊಡಬೇಕು ಅಂತ ನನ್ನ ಮನಸ್ಸಿನಲ್ಲಿತ್ತು. ಹಾಗಾಗಿ ಒಂದು ಉದ್ಯಮ ಪ್ರಾರಂಭ ಮಾಡಬೇಕಂತ ಕಳೆದ 1.5 ವರ್ಷದ ಹಿಂದೆ ನಾನು ಅಲ್ಲಿ ಹೋಗಿ ಬೇರೆ ನನ್ನ ಗೆಳೆಯರು ಉತ್ತರ ಪ್ರದೇಶದ ಲಕ್ನೋದಲ್ಲಿ ಅವರ ಮುಖಾಂತರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಒಂದು ವ್ಯಕ್ತಿಯನ್ನು ಮೀಟ್ ಮಾಡಿದಾಗ ಅವರು ಒಂದು ನನಗೆ ಅಲ್ಲಿ ಬಿಲ್ಡಿಂಗ್ ಅನ್ನು ಕೊಡಿಸಿದರು. ಏನೇನು ವ್ಯವಸ್ಥೆ ಇದೆ ಸರ್? ವ್ಯವಸ್ಥೆ ಸರ್ 30 ರೂಮು, ಹಾಗೆ ನಮ್ಮ ಉಡುಪಿ ಕರ್ನಾಟಕ ದಕ್ಷಿಣ ಭಾರತದ ಶೈಲಿಯ ಊಟ ತಿನಿಸುಗಳು ಎಲ್ಲ ಥರದ ವ್ಯವಸ್ಥೆ ಮಾಡ್ತಾರೆ. ಹಾಗೆ ಅವರಿಗೆ ಒಂದು ದೇವಸ್ಥಾನದಲ್ಲಿ ದರ್ಶನಕ್ಕಾಗಿ ಒಂದು ಪ್ರತ್ಯೇಕವಾಗಿ ಇಲ್ಲಿಂದ ನನ್ನ ಬಂದು 4-5 ದಿವಸ ಅಲ್ಲಿ ವೇಟ್ ಮಾಡೋದು ಬಹಳ ಕಷ್ಟಕರವಾದ ವಿಷಯ. ಅದಕ್ಕಾಗಿ ನಮ್ಮ ಜನರಿಗೆ ಒಂದು ಅನುಕೂಲ ಆಗಲಿ ಅಂತ ಅಲ್ಲಿ ಪ್ರಾರಂಭ ಮಾಡಿದ್ರು. ದೇವಸ್ಥಾನದಿಂದ ಹೆಚ್ಚು ಕಡಿಮೆ ಒಂದು 800 ಮೀಟರ್ ಆಗ್ತದೆ. ಉತ್ತರ ಕನ್ನಡ ಶೈಲಿಯ ಫುಡ್ ಅಲ್ಲಿ ಸಿಗ್ತದೆ. ನಾವು ನಮ್ಮಲ್ಲಿ ಎಲ್ಲ ಥರದ ಶೈಲಿಯ ಫುಡ್ ಕನ್ನಡ ಮುಖ್ಯವಾಗಿ ತಲೆ ಬಂದಿದೆ ಅಂದರೆ ಕನ್ನಡಿಗರಿಗೆ ಏನಾದರೂ ಒಂದು ರಿಯಾಯಿತಿ ಕೊಟ್ಟು ಇಲ್ಲಿ ಜನರಿಗೆ ಒಂದು ಅನುಕೂಲ ಆಗಬೇಕು. ಹಾಗೆ ಕನ್ನಡ ಹೆಸರಲ್ಲಿ ಬರಬೇಕಂತೇಳಿ ಕನ್ನಡದ ಬೋರ್ಡು ಹಾಗೆ ಕನ್ನಡ ಬಾವುಟ ಇರಬೇಕಂತೇಳಿ ನಾನು ಕನಸಿದ್ದೆ. ಬುಕಿಂಗ್ ಸಿಸ್ಟಮ್ ಆಮೇಲೆ ಪ್ರೈಸ್ ಎಲ್ಲ ಸರ್ ಅಲ್ಲಿ ಭಾಳ ವಿಪರೀತ ರೇಟ್ ಇದೆ. ಆದರೆ ಅಲ್ಲಿ ರೇಟ್ ಇರುವುದಿಲ್ಲ. ನಾವು ಇಲ್ಲಿ ಮ್ಯಾಕ್ಸಿಮಮ್ ಒಂದು ಎಲ್ಲರಿಗೂ ಅನುಕೂಲ ಆಗುವಂಥ ಒಂದು ರೇಟ್ ಇಟ್ಟು ಒಂದು ರಿಯಾಯಿತಿ ದರದಲ್ಲಿ ನಮ್ಮ ರೂಮ್ಸು ಸ್ಟೈಲ್ ಅಂದರೆ ಸಿಂಗಲ್ಲು ಡಬಲ್ ರೂಮ್ಸ್ ಎಲ್ಲ ಥರದ್ದು ಇದೆ ಸರ್. ಮಿಡಲ್ ಕ್ಲಾಸ್ ಜನರಿಗೆ ರೂಮ್ಸ್ ಸಿಂಗಲ್ ರೂಮು, ಡಬಲ್ ಬೆಡ್ರೂಮ್, ನಾನ್ AC, ಪಾರ್ಟಿ ಹಾಲು, ನಾರ್ತ್ ಚೈನೀಸ್, ಫ್ಯಾಮಿಲಿ ಪ್ಯಾಕೇಜ್ ಅಂದರೆ ಅದೆಲ್ಲ ಪ್ಯಾಕೇಜಸ್ ಎಷ್ಟು ರೇಟ್ ಫ್ರೆಂಡ್ಸ್ ಸರ್ಕಲ್ ಬರ್ತಾರೆ 8 ಮಂದಿ. ಅವರಿಗೆ ಡಾರ್ಮೆಟರಿ ಸಿಸ್ಟಮ್ ಸ್ಟೈಲ್ನಲ್ಲಿ ಒಂದೇ ರೂಮ್ ಇರುವಂಥದ್ದು ಬೆಡ್ ಟೈಪ್ ಆ ಥರ ಇದೆ ಸರ್. 15 ಮೆಂಬರ್ಸ್ 20 ಮೆಂಬರ್ಸ್ ಮಲಗೋಕ್ಕೆ ಎಲ್ಲ ರಿಯಾಯಿತಿ ದರದಲ್ಲಿ ಮಾಡಬೇಕು ಅಂತ ಮನಸ್ಸಿತ್ತು. ಅದನ್ನೇ ಬೆಡ್ ಸಿಸ್ಟಮ್ ಮಾಡಿದ್ದೀರಾ ಅಥವಾ ಬೆಡ್ ಸಿಸ್ಟಮಲ್ಲಿ ಬೆಡ್ ಚಾರ್ಜಸ್ ಅಂತ ಇದೆ. ಸಪೋಸ್ ಬಂದರೆ ಒಂದು 50 ಮಂದಿ ಬರ್ತಾರೆ, ಅವರಿಗೆ ಬೆಡ್ ಚಾರ್ಜಸ್ ಒಂದು ಬೆಡ್ಡಿಗೆ ಎಷ್ಟು ಸಿಂಗಲ್ ಬೆಡ್ ರೂಮ್ ರೇಟ್ ಕಾಸ್ಟ್ಲಿ ಆಗ್ತದೆ. ಆ ಗ್ರೂಪ್ ಇಲ್ಲ ಅಂತಂದರೆ ಈಗ ಕೆಲವೊಂದು ಕಡೆ ಮಾಡಿದ್ದಾರೆ ಬೆಡ್ ಸಿಸ್ಟಮ್ ಒಂದು 20 ಬೆಡ್ ಹಾಕಿರ್ತಾರೆ, ಒಂದು ಬೆಡ್ಡಿಗೆ ಎಷ್ಟು ಅಂತೇಳಿ ಆ ರೀತಿ ಅನುಕೂಲ ಮಾಡ್ತಾ ಇದ್ದೇವೆ. ಬೆಡ್ ಸಿಸ್ಟಮ್ ಎಲ್ಲ ಅಂದರೆ ಎಲ್ಲ ಮಿಡಲ್ ಕ್ಲಾಸ್ ಜನರಿಗೆ ನಮ್ಗೆ ಅನುಕೂಲ ಆಗಬೇಕು. ಇಲ್ಲಿಯವ್ರಿಗೆ ಬಂದ ಕೂಡಲೇ ದರ್ಶನ ಆಗುವಂಥ ವ್ಯವಸ್ಥೆ ಸಿಕ್ಕಾಪಟ್ಟೆ ರೆಸ್ಟ್ರಿಕ್ಟ್ ಈಗ ಎಲ್ಲ ನಮ್ಗೆ ಅನುಕೂಲ ಆಗುತ್ತೆ. ಬೇರೆ ರಾಜ್ಯದಿಂದ ಸರ್ ಕೋಲ್ಹಾಪುರ ಮಹಾರಾಷ್ಟ್ರ ಮಂದಿರಗಳಿದೆ, ಮಹಾರಾಷ್ಟ್ರದಲ್ಲಿದೆ, ಕರ್ನಾಟಕದಲ್ಲಿದೆ.
ಇಲ್ಲಕ್ಕಿಂತ ಅಯೋಧ್ಯೆ ರಾಮ ಮಂದಿರ ಹೋಗಿ ಅಲ್ಲಿ ಅಯೋಧ್ಯದಲ್ಲಿ ಮಾಡಿದರೆ ನಮ್ಮ ಜನಗಳಿಗೆ ಅನುಕೂಲ ಆಗೋದು, ನಮ್ಮ ಉದ್ಯಮನ ಸ್ವಲ್ಪ ಬೆಳೆಸ್ಬೋದು, ರಿಯಾಯಿತಿ ದರದಿಂದ ಕೊಡ್ಬೋದು ಅಂತ ನಾನು ಮಾಡ್ತೀನಿ. ಸರ್ ಅಲ್ಲಿ ಉದ್ಯೋಗ ಮಾಡೋಕ್ಕೆ ಏನು ಸರ್? ಹೋಟೆಲ್ನಲ್ಲಿ ಕೆಲಸ ಮಾಡ್ತಾರಲ್ಲ ಅವರಿಗೆ ಅವ್ರು ಕನ್ನಡಿಗರು ಇರ್ತಾರ ಅಲ್ಲಿ ಸ್ಥಳೀಯರು ಮುಖ್ಯವಾಗಿ ಕನ್ನಡಿಗರಿಗೆ ಆದ್ಯತೆ ಜಾಸ್ತಿ ಕೊಡ್ತೀವಿ. ಈಗಿಂದ ಅವರಿಗೆ ಸಂಬಳ ಸ್ವಲ್ಪ ಜಾಸ್ತಿ ಮಾಡಿ ಅವರಿಗೆಲ್ಲ 70% ಜನ ಕನ್ನಡಿಗರು, 30% ಅಲ್ಲಿ ಉತ್ತರ ಭಾರತ. ಹೋಟೆಲ್ಗೆ ಗ್ರಾಹಕರು ಯಾಕೆ ಬರಬೇಕು ಅಂದರೆ ಹೋಟೆಲ್ಗೆ ನಿಮ್ಮ ಹೋಟೆಲನ್ನು ಹುಡ್ಕೊಂಡು ಯಾಕೆ ಬರಬೇಕು ಅಂತ? ಯಾಕಂದ್ರೆ ಸರ್ ದಕ್ಷಿಣ ಭಾರತದ ಜನರಿಗೆ ಭಾಳ ಅನಾನುಕೂಲ ಇದೆ. ಅಲ್ಲಿ ಇಲ್ಲಿ ಜನ ಕರ್ನಾಟಕದ ಜನರಿಗೆಲ್ಲ ಹೋಗಲಿಕ್ಕೆ ಭಾಳ ಜನ ಭಕ್ತಾದಿಗಳು ನಮ್ಮ ಕಡೆಯಿಂದ ಬರ್ತಾ ಇದ್ದಾರೆ. ಅವ್ರಿಗೆ ವ್ಯವಸ್ಥೆ ಇಲ್ಲ ರೂಮ್ಸ್ ಅಲ್ಲಿ, ತಿಂಡಿ ತಿನಿಸುಗಳು ಭಾಳ ಕಷ್ಟಕರವಾದ ವಿಷಯ. ಅದಕ್ಕಾಗಿ ನಾವು ಮಾಡಿ ಇಲ್ಲಿ ಜನಗಳಿಗೆ ನಮ್ಮ ಜನರಿಗೆ ರಿಯಾಯಿತಿ ದರ ಕೊಟ್ಟು ಒಂದು ಅನುಕೂಲ ಆಗಬೇಕಂತೇಳಿ ನಮ್ಮ ಉದ್ದೇಶ. ಈಗಾಗಲೇ ಬೆಳಗಾವಿ, ಕೊಲ್ಲಾಪುರದಲ್ಲಿ ಹೋಟೆಲ್ಗಳನ್ನು ಹೊಂದಿರುವ ನಾವು ಪವಿತ್ರ ರಾಮ ಜನ್ಮಭೂಮಿಯಲ್ಲಿ ಹೋಟೆಲ್ ಆರಂಭಿಸಬೇಕು ಎಂದು ಕನಸು ಕಂಡಿದ್ದೇವೆ. ಅದು ಈಗ ಸಾಕಾರಗೊಳ್ತಾ ಇದ್ದು, ಅಯೋಧ್ಯೆಯಲ್ಲಿ ನಿರ್ಮಿಸಿರುವ ನೂತನ ಹೋಟೆಲ್ನಲ್ಲಿ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಸೇರಿ ಉತ್ತರ ಭಾರತದ ಗುಣಮಟ್ಟದ ಪ್ರಸಿದ್ಧ ಸಸ್ಯಾಹಾರಿ ತಿಂಡಿ ತಿನಿಸುಗಳನ್ನು ಸವಿಯಬಹುದು. ಡಿಲೆಕ್ಸ್ ಎಸಿ, ನಾನ್ ಎಸಿ, ಸುಸಜ್ಜಿತ ರೂಮ್, ಪಾರ್ಟಿ ಹಾಲ್ ಸೇರಿ ಮತ್ತಿತರ ಸೌಲಭ್ಯಗಳು ಇಲ್ಲಿರಲಿವೆ ಎಂದು ತಿಳಿಸಿದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ.